ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫತೇ ಅಹಮದ್ ಅಂತ. ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್. ವಿಡಿಯೋ ಪೂರ್ತಿ ನೋಡಿ ಮತ್ತು ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಟೈಟಲಿಂದ ನಿಮ್ಗೆ ಗೊತ್ತಾಗಿರುತ್ತೆ, ಇದು ನಮ್ಮ ಬೆಂಗಳೂರಿಂದ ಕೂರ್ಗೆ ವ್ಲಾಗ್ ಅಂತ. ಇದು ನಮ್ಮ ಜರ್ನಿ ಆಲ್ಮೋಸ್ಟ್ 270 ಕಿಲೋಮೀಟರ್ಸ್ ಇದೆ. ನಾವು ಆ್ಯಕ್ಚುಲಿ ಮುಂಜಾನೆ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಸ್ವಲ್ಪ ಇಶ್ಯೂಸಿಂದ ಲೇಟ್ ಆಯಿತು. ಇಲ್ಲೇ 7:15 ಆಗೋಗಿತ್ತು. ಸೊ ಫಸ್ಟ್ ಫ್ಯೂಲ್ ಫಿಲ್ ಮಾಡ್ಕೊಳ್ಳೋಣ. ಫ್ಯೂಲ್ ಫಿಲ್ ಮಾಡ್ಕೊಂಡು ಹೊರಟ್ವಿ. ಸಿಟಿ ಎಕ್ಸಿಟ್ ಮಾಡೋವಾಗ ಗುರುಗುಂಟೆ ಪಾಳ್ಯ ಹತ್ರ ಸ್ಟ್ರಕ್ ಆಗ್ತೀವಂತ ಸ್ವಲ್ಪ ಭಯ ಇತ್ತು, ಆದರೆ ಹೆಂಗೋ ದೇವ್ರ ದಯಿಂದ ಬಚಾವಾದ್ವಿ. ಸೊ ನಮ್ಮ ಬೆಂಗಳೂರಿಂದ ಕೂರ್ಗ್ ಹೋಗೋಕ್ಕೆ 2 ದಾರಿ ಇದೆ. ಒಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮತ್ತು ಹಾಸನ್ ಮಂಗಳೂರು ಎಕ್ಸ್ಪ್ರೆಸ್ ವೇ. ನಾವು ಹಾಸನ್ ಮಂಗಳೂರು ಎಕ್ಸ್ಪ್ರೆಸ್ ವೇಯಿಂದ ಹೋದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಡ್ರೈವ್ ಆಗೋಗಿತ್ತು. ನಾವು NH ವೆ ಎಕ್ಸಿಟ್ ಮಾಡಿ ಚನ್ನರಾಯಪಟ್ಟಣ SH ವೆಗೆ ಎಂಟರ್ ಮಾಡಿದ್ವಿ. ಇಲ್ಲಿ ಊರಿನ ಮಧ್ಯದಲ್ಲಿ ಹೋಗ್ತಿರುವಾಗ ವ್ಯೂ ಅಂತೂ ತುಂಬಾ ಸಖತ್ತಾಗಿತ್ತು. ನೀವು ಸ್ವಲ್ಪ ವ್ಯೂ ಎಂಜಾಯ್ ಮಾಡಿ. ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಡ್ರೈವ್ ಆಗೋಗಿದೆ. ಒಂದು ಸ್ವಲ್ಪ ಬ್ರೇಕ್ ತೊಗೊಳೋಣ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಟೀ ಕುಡಿದು ಅಲ್ಲಿಂದ ಹೊರಟ್ವಿ. ಇನ್ನೇನು ಹೆಚ್ಚು ಕಡಿಮೆ 80 ಕಿಲೋಮೀಟರ್ಸ್ ಇದೆ. ಮಧ್ಯದಲ್ಲಿ ಬರ್ತಿದ್ದ ವ್ಯೂಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಇನ್ನೇನು ಮಡಿಕೇರಿ ಹತ್ರ ಬರ್ತಿದ್ದಂಗೆ ಮಳೆ ಲೈಟಾಗಿ ಶುರು ಆಯಿತು. ವೆದರ್ ಮಾತ್ರ ತುಂಬಾ ಪೀಸ್ಫುಲ್ ಆಗಿತ್ತು. ಮಡಿಕೇರಿ ಎಂಟರ್ ಆಗಿಬಿಟ್ವಿ. ಸಖತ್ ಟೈರ್ಡ್ ಆಗಿತ್ತು. ಫಸ್ಟ್ ರೂಮ್ಗೆ ಹೋಗಿ ಚೆಕ್ ಇನ್ ಮಾಡಿ ಟ್ಯಾಕ್ಸ್ನ ಬಿಸಾಕಿ ಫ್ರೆಶ್ ಆಗಿ ಮತ್ತೆ ಆಚೆ ಹೋಗೋಣ. ಇದೇ ನಮ್ಮ ಹೋಟೆಲ್. ಇಲ್ಲಿ ನಮ್ಮ 2 ದಿನದ ಸ್ಟೇ. ಫ್ರೆಶ್ ಅಪ್ ಆಯಿತು. ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗ್ತಿದೆ. ಹಾಗೆ ಫುಲ್ ಹಸಿವಾಗ್ತಿದೆ. ಬೇಗ ಬರೋಣ ಅಂತ ಟಿಫನು ಮಾಡಲಿಲ್ಲ. ಫಸ್ಟ್ ಹೋಟೆಲ್ಗೆ ಹೋಗಿ ಲಂಚ್ ಮಾಡೋಣ. ಬರೋವಾಗ ಒಂದು ಹೋಟೆಲ್ ನೋಡಿದ್ದೆ, ಅಲ್ಲೇ ಹೋಗೋಣ.
ಲಂಚ್ ಆಯಿತು ಸಖತ್ ಫುಲ್. ಇಲ್ಲಿ ಮಡಿಕೇರೆ ಫೋರ್ಟ್ ಇದೆ ಅಂತೆ, ಅಲ್ಲಿಗೆ ಹೋಗೋಣ ಫಸ್ಟು. ಇಲ್ಲಿಂದ ತುಂಬಾ ಹತ್ತಿರ, ಏನು 1-2 ಕಿಲೋಮೀಟ್ರ್ ಅಷ್ಟೇ. ಇದೇ ಆ ಫೋರ್ಟು. ನಾವು ಈ ಫೋರ್ಟ್ ಬೌಂಡ್ರಿ ವಾಲಿಂದ ವ್ಯೂ ನೋಡೋಣ ಅಂತ ಇಲ್ಲಿಗೆ ಬಂದುಬಿಟ್ವಿ. ಏನು ಈ ಫೋರ್ಟಲ್ಲಿ ಒಂದು ಗೌರ್ಮೆಂಟ್ ಮ್ಯೂಸಿಯಂ ಇದೆ ಅಷ್ಟೇ, ಅಷ್ಟೇನಿಲ್ಲ. ಇಲ್ಲಿಂದ ಟೌನ್ ವ್ಯೂ ಅಂತೂ ತುಂಬಾ ಸಖತ್ತಾಗಿತ್ತು. ಫ್ಯಾಮಿಲಿ ಔಟಿಂಗ್ಸ್ಗೆ ಈ ಪ್ಲೇಸ್ ಚೆನ್ನಾಗಿದೆ, ಆದರೆ ನಮ್ಮ ಥರ ಬಾಯ್ಸ್ಗೆ ಅಷ್ಟಕ್ಕಷ್ಟೇ. ಇನ್ನು ಹತ್ರನೇ ಇಲ್ಲಿ ರಾಜಾಸ್ ವ್ಯೂ ಪಾಯಿಂಟ್ ಅಂತ ಇದೆ, ಅಲ್ಲಿಗೆ ಹೋಗಿ ನೋಡೋಣ. ವ್ಯೂ ಚೆನ್ನಾಗಿದೆ ಅಂತ ಕೇಳಿದ್ದೆ, ನೋಡೋಣ. ಸೊ ಇಲ್ಲಿಂದ ಬೈಕ್ ತೊಗೊಂಡು ಹೊರಟ್ವಿ. ಏನು ಅಷ್ಟೇನು ದೂರ ಇಲ್ಲ, ಇಲ್ಲಿಂದ 1 ಕಿಲೋಮೀಟರ್ಸ್ ಅಷ್ಟೇ. ಸೊ ಇಲ್ಲಿ ರೀಚ್ ಆದ್ವಿ. ಫಸ್ಟ್ ಬೈಕ್ ಪಾರ್ಕ್ ಮಾಡಿಬಿಡೋಣ. ಫಸ್ಟ್ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ. ಏನು ಒಂಥರ ಪಾರ್ಕ್ ಇದ್ದಂಗಿತ್ತು. ಆಮೇಲೆ ಡೆಡ್ ಎಂಡ್ ಇಲ್ಲಿ ಬಂದಾಗ ವ್ಯೂ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ಕೆಳಗೆ ಹೋಗಿ ನೋಡೋಣ ವ್ಯೂ. ಇಲ್ಲಿ ಸ್ವಲ್ಪ ವ್ಯೂ ನೋಡ್ಕೊಂಡು ಕೂತಿದ್ವಿ. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ವ್ಯೂ ಎಂಜಾಯ್ ಮಾಡಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ರೂಮಿಗೆ ವಾಪಸ್ ಬಂದುಬಿಟ್ವಿ. ಫುಲ್ ಬೈಕ್ ರೈಡ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಡಿನ್ನರ್ ಮಾಡೋಕ್ಕೆ ಹೋದ್ವಿ. ಮಧ್ಯಾಹ್ನ ಲಂಚ್ ಮಾಡಿದ್ವಲ್ಲ, ಆ ಹೋಟ್ಲೇ ಚೆನ್ನಾಗಿತ್ತು. ಅದಕ್ಕೆ ಅಲ್ಲೇ ಹೋಗೋಣ ಅಂತ ನಡ್ಕೊಂಡೇ ಹೋಗ್ಬಿಟ್ವಿ. ಊಟ ಮಾಡ್ಕೊಂಡು ಬಂದ್ಬಿಟ್ವಿ. ರಾತ್ರಿಯಲ್ಲಿ ರೂಮಿಂದ ಈ ವ್ಯೂ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ನಮ್ಮ ಡೇ 1 ಬ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.